ರಾಘವೇಂದ್ರ ತೀರ್ಥರು ನಮ್ಮ ಮನೆಗೆ ಆಗಮಿಸಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ದಯಮಾಡಿಸ್ಬೇಕು. ಏನೇನೋ ಮಾಡಬೇಕು ಅಂದ್ಕೊಂಡೆ, ಆದರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಏನಾದರೂ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ನನ್ನಲ್ಲಿದೆ. ಮಾಡ್ತೀನಿ ಗೋವಿಂದ, ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ತಾವೇನು ಗುರುಗಳ ಪರಮಾಪ್ತ ಶಿಷ್ಯರು? ಏನೋ ಶಿಷ್ಯನ? ಛೇ, ನಾವೇ ಪೀಠಾಧಿಪತಿಗಳಾಗಬೇಕಾಗಿತ್ತು. ಕಾರಣಾಂತರದಿಂದ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ ಅಷ್ಟೇ. ಒಂದು ರೀತಿ ನಾವಿಬ್ಬರು ಸಮಾನರೇ ಗೋವಿಂದ. ಸನ್ಮಾನ ಮಾತ್ರ ಮೊದಲು ಅವ್ರಿಗಾಯ್ತು ಅಷ್ಟೇ. ಓಹೋ, ದಾರವಿಲ್ದೇ ಇರೋ ಗುರಿ. ಹಾಗೆಂದ್ರೆ ಏನಿಲ್ಲ, ನಿಮ್ಮ ಗುರುಗಳು ದೊಡ್ಡ ದೊಡ್ಡ ಪವಾಡ ಮಾಡ್ತಾರಂತಲ್ಲ, ಹೌದಾ? ಪಾವಾಡ ಎಲ್ಲ ಏನಿಲ್ಲ ಬಿಡಿ. ಅದೇನೋ ಅವರು ಪೂರ್ವಾಶ್ರಮದ ಪತ್ನಿಯ ಪ್ರೇತಾತ್ಮಕ್ಕೆ ಸದ್ಗತಿ ಕೊಡ್ಸಿದ್ರಂತೆ, ಇನ್ನೆಲ್ಲೋ ಗೊಡ್ಡ ಹಸು ಹಾಲು ಕರೀತಂತೆ. ಇದೆಲ್ಲ ಪವಾಡನ ಹೇಳಿ ಗೋವಿಂದ. ಅಲ್ಲ, ನನಗೊಂದು ಸಂದೇಹ. ಯಾವ ದೇಹ? ಸಂದೇಹ. ಹೇಳಿ ಬೇಗ. ಈ ದೆವ್ವಕ್ಕೆ ಮೋಕ್ಷ ಕೊಡಿಸೋದ್ರ ಬದಲು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರೆ ತಡಿಬೋದಾಗಿತ್ತಲ್ಲ? ಇದು ನನಗೆ ಹೊಳಿಲೇ ಇಲ್ವಲ್ಲ. ಸರಿಯಾಗಿ ಹೇಳಿದ್ರಿ. ನಾವು ಯಾವಾಗಲೂ ಸರಿಯಾಗೇ ಹೇಳೋದು. ಇಂಥ ಪವಾಡಗಳನ್ನು ನಾವು ತುಂಬ ಮಾಡಿದ್ದೀವಿ. ಹೌದೌದು, ಮೊನ್ನೆ ನಮ್ಮ ಗುರುಗಳು ಗೋವಿಂದ ಭಟ್ರ ಮನೆಗೆ ಲಕ್ಷ್ಮೀ ಪೂಜೆಗೆ ಹೋದಾಗ ಕಾಸಿನ ಸರಾನೇ ಮಂಗಮಾಯ ಮಾಡಿಬಿಟ್ರು. ಆಹಾ ಆಹಾ, ಅದ್ಭುತ. ಅದು ಅಂದ್ರೆ ಹನುಮತಿ ದಿನ ರಾಮ್ ಗುರಿಗೆ ಹೋದಾಗ ಸೀತಾದೇವಿಯ ಬೆಂಡೋಳೆಯನ್ನೇ ಮಾಯ ಮಾಡಿಬಿಟ್ರು. ಓಹೋ, ಅತ್ಯದ್ಭುತ. ಹಾಗಾದ್ರೆ ನಿಮ್ಮ ಗುರುಗಳು ದೊಡ್ಡ ಪವಾಡ ಪುರುಷರೇ ಅಂತಾಯ್ತು. ದೊಡ್ಡದು ಅಂತ ಏನಿಲ್ಲ, ಆವಾಗ ಸಣ್ಣ ಪುಟ್ಟ ಪವಾಡಗಳನ್ನ ಮಾಡ್ತಾ ಇರ್ತೀವಿ ಅಷ್ಟೇ. ನಾನೇನಾದರೂ ದುರಾಲೋಚನೆ ಮಾಡಿದ್ರೆ ಅದನ್ನು ಯೋಜನೆಯಾಗಿ ಪರಿವರ್ತನೆ ಮಾಡ್ತೀರಾ ಗೋವಿಂದ? ನಿಮ್ಮಿಂದ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ದುರಾಲೋಚನೆ ನಮ್ಮ ಯೋಜನೆ ಕಾರ್ಯರೂಪಕ್ಕೆ ಬಂದೇ ಬರುತ್ತೆ. ಅದ್ಭುತ. ಭಟ್ರೆ, ನಮಸ್ಕಾರ ಮಾಡಿ. ಅಡುಗೆ ಸಿದ್ಧವಾಗಿದೆಯಾ? ಗುರುಗಳು ಬಂದ್ಬಿಟ್ರು. ಇನ್ನೇನು ಸಾರಿ ಒಗ್ಗರಣೆದು ಮುಗೀತು. ರಾಯರ ಪೂಜೆ ಅಷ್ಟೊತ್ತಿಗೆ ಎಲ್ಲ ತಯಾರಾಗಿರ್ತದೆ. ಗುರುಗಳನ್ನ ನೋಡಿದ್ಮೇಲೆ ನಂಗೆ ಕೈ ಕಾಲೇ ಆಡ್ತಾ ಇಲ್ಲ. ಮಗು ಬೇರೆ ಎಲ್ಲಿ ಹೋದ್ನೋ ಏನೋ. ಶ್ರೀಧರ, ಕೃಷ್ಣ, ಗುರುಗಳು ನಮ್ಮ ಮನೆಗೆ ದಯಮಾಡಿಸಿದ್ದು ನಮ್ಮ ಭಾಗ್ಯ. ಶ್ರೀ ಮೂಲರಾಮೋ ವಿಜಯತೆ. ಎಲ್ಲವೂ ಮೂಲರಾಮನ ಇಚ್ಛೆ. ಒಂದು ಕಾರ್ಯಕಾರಣಕ್ಕಾಗಿ ಸಂದರ್ಭಾನುಸಾರ ಯಾರು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಮೂಲರಾಮನೇ ನಿರ್ಧಾರ ಮಾಡ್ತಾನೆ. ಈಗ ಪೂಜೆ ಪ್ರಾರಂಭ ಮಾಡ್ತೀನಿ. ಶ್ರೀಧರನ್ ಕರ್ಕೊಂಬ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಶ್ರೀಧರ, ಎಲ್ಲೋದ್ಲಿಕ್ಕೆ? ಶ್ರೀಧರನ್ ನೋಡ್ಕೊಂಡ್ರೆ
ಈಕಿನೂ ಕಾಣ್ವನ್ಲು, ಶ್ರೀಧರನು ಕಾಣ್ಬಲ್ಲ. ಶ್ರೀಧರ, ಶ್ರೀಧರ, ಶ್ರೀಧರ. ಒಳಗಡೆ ಪೂಜೆ ನಡೀತಾ ಇದೆ. ನಮ್ಮ ಶ್ರೀಧರ ಮನೇಲಿ ಎಲ್ಲೂ ಕಾಣಿಸ್ತಿಲ್ಲ. ಇಲ್ಲಿ ಬಂದೇನು ಅಂತ ಹುಡ್ಕೊಂಡು ಬಂದೆ. ನೋಡಿಲ್ಲ. ಹೌದಾ? ಶ್ರೀಧರ! ಹೇಳು ಕಂದ, ಹೇಳು ಮಗು. ಲಕ್ಷ್ಮಿ, ಮಗುಗೇನಾಯ್ತು? ಮಗುಗೇನಾಯ್ತು? ಅಯ್ಯೋ ದೇವ್ರೆ! ಶೇಖರಣೆ ಹಣ್ಣಲ್ಲಿ ಮಗು ಬಿದ್ದ್ಬಿಟ್ಟಿದೆ, ಉಸಿರೇ ಆಡ್ತಿಲ್ಲ. ಅಯ್ಯೋ ಶ್ರೀಹರಿ, ನಾನು ಯಾವ ಪಾಪ ಮಾಡಿದ್ದೆ ಅಂತ ನನಗೆ ಶಿಕ್ಷೆ ಕೊಡ್ತಾ ಇದೀಯ ತಂದೆ? ನಮಗೆ ಸ್ವಲ್ಪ ಏಕಾಂತ ಬೇಕು. ತಂದೆ ಮೂಲರಾಮ, ಈ ಮನೆಗೆ ಬರೋಕ್ಕೆ ಪ್ರೇರೇಪಿಸಿದವನೇ ನೀನು. ನಿನ್ನ ಆಣತಿಯಂತೆ ನಾನಿಲ್ಲಿಗೆ ಬಂದು ಈ ಸಮಸ್ತ ಪೂಜಾ ಕೈಂಕರ್ಯವನ್ನು ಕೈಗೊಂಡಿದ್ದೀನಿ. ಸುಗಮವಾಗಿ ಸಾಗುತ್ತಿದ್ದ ಈ ಪೂಜಾ ಕೈಂಕರ್ಯದಲ್ಲಿ ಯಾಕಪ್ಪ ಇಂಥ ದುರಂತ? ಅವರ ಭಕ್ತಿಗೆ, ನಮ್ಮ ಪೂಜೆಗೆ ನೀನು ನೀಡುವ ಫಲ ಇದೇನಾ? ಅವರಿಗೆ ನಾನೇನು ಅಂತ ಉತ್ತರ ಹೇಳಿ? ಯಾಕಪ್ಪ ಈ ಅಗ್ನಿ ಪರೀಕ್ಷೆ? ವತ್ಸ, ಆತಂಕಗೊಳ್ಳಬೇಡ.